ಹಾಯ್ ಹಲೋ ನಮಸ್ಕಾರ. ನೀವು ಏನಾದರೂ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತು ಹಾರರ್ ಸಿನಿಮಾ ನೋಡ್ತಾ ಇದ್ದರೆ ಈ ವಾರ ನಿಮಗೆ ನಾನು ಕಿಷ್ಕಿಂಧಾಪುರಿ ಸಿನಿಮಾವನ್ನು ರೆಕಮೆಂಡ್ ಮಾಡ್ತೇನೆ. ಕಥೆಯು ರಾಘವ ಮತ್ತು ಮೈಥಿಲಿ ಎಂಬ ಯುವಕರ ಸುತ್ತ ಶುರುವಾಗುತ್ತದೆ. ಹಣಕ್ಕಾಗಿ ಫೇಕ್ ಗೋಸ್ಟ್ ಟೂರ್ ನಡೆಸುವ ಸಂಸ್ಥೆಯಲ್ಲಿ ರಾಘವ ಮತ್ತು ಮೈಥಿಲಿ ಜನರನ್ನು ಕೇವಲ ಥ್ರಿಲ್ ಮಾಡುವುದಕ್ಕೋಸ್ಕರ ಫೇಕ್ ಹಾಂಟೆಡ್ ಪ್ಲೇಸ್ಗಳಿಗೆ ಕರೆದುಕೊಂಡು ಹೋಗಿ ಹಣ ಮಾಡುತ್ತಾ ಇರುತ್ತಾರೆ. ಆದರೆ ಒಂದು ದಿನ ನಿಜವಾದ ಹಾಂಟೆಡ್ ಪ್ಲೇಸ್ಗೆ ಟೂರ್ ಹೋಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾದಾಗ ಕತೆ ಸಂಪೂರ್ಣ ತಿರುವು ಪಡೆಯುತ್ತದೆ. ಆ ಸ್ಥಳವೇ ಕಿಷ್ಕಿಂಧಾಪುರಿ ಹೊರಗಿರುವ ದಶಕಗಳಿಂದ ಮುಚ್ಚಿದ್ದ ಶಾಪಗ್ರಸ್ತ ಸುವರ್ಣಮಾಯ ರೇಡಿಯೋ ಸ್ಟೇಷನ್. ಅವರು ಆ ಮೌನವಾದ ಕಟ್ಟಡವನ್ನು ಪ್ರವೇಶಿಸಿದಾಗ ಇದ್ದಕ್ಕಿದ್ದಂತೆ ಹಳೆಯ ರೇಡಿಯೋ ಆನ್ ಆಗಿ ಸೇಡು ತೀರಿಸಿಕೊಳ್ಳುವ ಆತ್ಮದ ಭೀಕರ ಧ್ವನಿಯನ್ನು ಹೊರಹಾಕುತ್ತದೆ. ಆ ಮನೆಯಿಂದ ತಪ್ಪಿಸಿಕೊಂಡು ಹೊರಬಂದ ನಂತರ ಟೂರ್ನಲ್ಲಿದ್ದ ಜನರು ಒಬ್ಬೊಬ್ಬರಾಗಿ ಅನುಮಾನಾಸ್ಪದವಾಗಿ ಸಾಯಲು ಶುರು ಮಾಡುತ್ತಾರೆ. ತಮ್ಮ ಜೀವಕ್ಕೆ ಬಂದಿರುವ ಅಪಾಯವನ್ನು ಕಂಡು ಬೆಚ್ಚಿಬಿದ್ದ ರಾಘವ ಆ ಸರಣಿ ಕೊಲೆಗಳ ಹಿಂದಿರುವ ರಹಸ್ಯವನ್ನು ಭೇದಿಸಲು ಹೊರಡುತ್ತಾನೆ. ಆ ರೇಡಿಯೋ ಸ್ಟೇಷನ್ನಲ್ಲಿ ವಿಶ್ವಪುತ್ರ ಎಂಬ ಆತ್ಮ ಏಕೆ ಬಂದಿಯಾಗಿದೆ? ಈ ಎಲ್ಲ ಉತ್ತರಗಳನ್ನು ಕಂಡುಕೊಳ್ಳುವುದೇ ಸಿನಿಮಾದ ಕಥೆ. ತಂಕೊಂಡ ಶ್ರೀನಿವಾಸ್ ಮಾಸ್ ರೋಲ್ನಿಂದ ಹೊರಬಂದು ಉತ್ತಮ ನಟನೆಯನ್ನು ನೀಡಿದ್ದಾರೆ ಮತ್ತು ಸ್ಯಾಂಡಿ ಮಾಸ್ಟರ್ ಭೂತ ಪಾತ್ರದಲ್ಲಿ ನೀಡಿದ ಕೆಲಸ ಅತಿ ಮುಖ್ಯ. ಚಿತ್ರದ ಕ್ಯಾಮರಾ ವರ್ಕ್, ನೀಲಿ ಮತ್ತು ಕಪ್ಪು ಟೋನ್ಗಳ ಲೈಟಿಂಗ್ ಮತ್ತು ಸೌಂಡ್ ಡಿಸೈನ್ ಸಿನಿಮಾದ ವೈಬ್ಗೆ ಸೂಪರ್ ಹೊಂದಿಕೊಂಡಿದೆ. ಒಟ್ಟಿನಲ್ಲಿ ಕಿಷ್ಕಿಂಧಾಪುರಿ ಇದು ಕೇವಲ ಗೋಸ್ಟ್ ಸ್ಟೋರಿ ಅಲ್ಲ, ಇದು ಭಯ ಮತ್ತು ಭಾವನೆಯನ್ನು ಮಿಶ್ರಣ ಮಾಡಿದ ಕತೆ. ಸೀರಿಯಸ್ ಹಾರರ್ ಪ್ರೇಮಿಗಳಿಗೆ ಇದು ತಪ್ಪದೇ ನೋಡಬೇಕಾದ ಸಿನಿಮಾ. ನೀವು ಕಿಷ್ಕಿಂಧಾಪುರಿ ನೋಡಿದ್ದೀರಾ? ನಿಮಗೆ ಹೇಗಿತ್ತು ಸಿನಿಮಾ? ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ ಯು.